ಎಸ್, ಲೆಟ್ಸ್ ಸಿ ದ ಅಡ್ವರ್ಸ್ ಎಫೆಕ್ಟ್ಸ್ ಆಫ್ ಟೀನೇಜ್ ಪ್ರೆಗ್ನೆನ್ಸಿ. ಅಂದರೆ ಈ ಟೀನೇಜ್ ಪ್ರೆಗ್ನೆನ್ಸಿ ಅಂದರೆ ಹದಿಹರೆಯದ ಗರ್ಭಧಾರಣೆಯಿಂದಾಗಿ ಆಗುವಂತಹ ತೊಂದರೆಗಳು ಏನಿಲ್ಲ ಅಂತ ನೋಡು, ಪರಿಣಾಮಗಳು ಏನಿಲ್ಲ ಅಂತ. ಅದರಲ್ಲೂ ಕೂಡ ನೆಗೆಟಿವ್ ಎಫೆಕ್ಟ್ಸ್, ಋಣಾತ್ಮಕ ಪರಿಣಾಮಗಳೇ ಬೀರುವುದು. ಇಟ್ ಗಿವ್ಸ್ ನೆಗೆಟಿವ್ ಎಫೆಕ್ಟ್ಸ್. ಸಿ, high social and economic cost of teen pregnancy. See, this cost so high, socially as well as economically. Socially, if the teenage becomes when the teenage becomes pregnancy, socially also the other people used to see them in a different manner. So in an economic cost also, because of the teenage pregnancy, while delivering the baby, cost of the hospital cost also becomes very high. So this cost very high, that is also the negative impact. ಸೊ ಇದರಿಂದಾಗಿ ಏನು ಅಂತ ಹೇಳಿದ್ರೆ, ಈ ಹದಿಹರೆಯದ ವಯಸ್ಸಿನಲ್ಲಿ ಗರ್ಭಧಾರಣೆ ಧರಿಸುವುದರಿಂದಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಷ್ಟ ತುಂಬಾ ಆಗ್ತದೆ. ಸಾಮಾಜಿಕವಾಗಿ ಅಂದ್ರೆ ಅವರನ್ನು ನೋಡುವ ರೀತಿ ಬೇರೆ ಇರ್ತದೆ. ದ ವೇ ದೇ ಆರ್ ಲುಕಿಂಗ್ ಇಟ್ಸ್ ಕ್ವೈಟ್ಲಿ ಡಿಫರ್. ಸೊ ವೈಲ್ ಸೀಯಿಂಗ್ ದ ಟೀನ್ ಇಫ್ ದೇ ಬಿಕಮ್ಸ್ ಅ ಪ್ರೆಗ್ನೆಂಟ್, ಅದರಲ್ಲೂ ಹದಿಹರೆಯದ ವಯಸ್ಸಿನಲ್ಲಿ ಗರ್ಭಧಾರಣೆ ಆದಾಗ ಅಥವಾ ಗರ್ಭಿಣಿ ಆದಾಗ ಅವರನ್ನು ನೋಡುವ ರೀತಿಯೇ ಬೇರೆ ಇರ್ತದೆ. ದೆನ್ ಇಕನಾಮಿಕ್ ಕಾಸ್ಟ್ ವೈಲ್ ಡೆಲಿವರಿಂಗ್ ಅ ಬೇಬಿ, ಮಗುವಿಗೆ ಜನ್ಮ ನೀಡಬೇಕಾದ್ರೆ ಬಿಕಾಸ್ ದೇ ಆರ್ ನಾಟ್ ಇನಫ್ ಕೆಪೇಬಲ್ ಇನಫ್ ಟು ಬಿಯರ್ ದಿ ಚೈಲ್ಡ್ ಇನ್ ಅ ನಾರ್ಮಲ್ ಡೆಲಿವರಿ, ಸಿಸೇರಿಯನ್ ಹ್ಯಾವ್ ಟು ಡೂ. The doctor will refer for a cesarean or other operations. So they can't able to give a natural birth to a baby. ಸೊ ಇಕನಾಮಿಕ್ ಕಾಸ್ಟ್ ಕೂಡ, ಇದರಿಂದಾಗಿ ಆರ್ಥಿಕ ನಷ್ಟ ಕೂಡ ಆಗ್ತದೆ. ಆರ್ಥಿಕ ಹಣದ ಮಟ್ಟ ಜಾಸ್ತಿ, ಅಂದ್ರೆ ಹಣದ ಖರ್ಚು ಜಾಸ್ತಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಅವರಿಗೆ ಸ್ವಾಭಾವಿಕವಾಗಿ ಮಗುವಿಗೆ ಜನನ ನೀಡಲಿಕ್ಕೆ ಕಷ್ಟ ಆಗುವುದರಿಂದಾಗಿ ಆಪರೇಷನ್ ಅಥವಾ ಸಿಸೇರಿಯನ್ ಅಂತಹ ಶಸ್ತ್ರಚಿಕಿತ್ಸೆಯ ಮೂಲಕವೇ ಮಗುವನ್ನು ಹೇರಬೇಕಾಗಿರೋದ್ರಿಂದಾಗಿ ಇದರಿಂದ ನಷ್ಟಗಳು ಸ್ವಲ್ಪ ಜಾಸ್ತಿ. ದೆನ್ ಚೈಲ್ಡ್ ಬೇರಿಂಗ್ ಕ್ಯಾನ್ ಹ್ಯಾವ್ ಅ ಶಾರ್ಟ್ ಅಂಡ್ ಲಾಂಗ್ ಟರ್ಮ್ negative consequences. See, while giving a child bearing, after delivering the baby also, it can affect either short or a long term negative consequences. ಇದರಿಂದಾಗಿ ಮಗುವಿಗೆ ಜನ್ಮ ನೀಡಿದಂತ ಸಂದರ್ಭದಲ್ಲಿ ಅಥವಾ ಜನ್ಮ ನೀಡಿದ ನಂತರ ಆದ್ರೂ ಅಲ್ಪಕಾಲಿಕವಾಗಿ ಅಥವಾ ದೀರ್ಘಕಾಲಿಕವಾದಂತ ಋಣಾತ್ಮಕ ತೊಂದರೆಗಳಾಗ್ತದೆ ಫಾರ್ ಟೀನ್, ಎಸ್ಪೆಷಲಿ ನಾಟ್ ಓನ್ಲಿ ಫಾರ್ ದ ಟೀನ್ ಪೇರೆಂಟ್ಸ್ ಆಲ್ಸೋ. ಬರೀ ಹದಿಹರೆಯದ ಈ ಗರ್ಭಿಣಿಯರಿಗೆ ಮಾತ್ರ ಅಲ್ಲ, ಈ ಗರ್ಭಿಣಿಯರ ತಂದೆ ತಾಯಿಗಳಿಗೂ ಕೂಡ, ಅಂಡ್ ಫಾರ್ ದೇರ್ ಚಿಲ್ಡ್ರನ್ ಆಲ್ಸೋ, ಬಿಕಾಸ್ ಲೋವರ್ ಬರ್ತ್ ವೇಟ್ ಆಲ್ಸೋ ಕಾಸಸ್. ಮತ್ತೆ ಅವರ ಮಕ್ಕಳಿಗೂ ಸಹ ಸಮಸ್ಯೆ ಆಗ್ತದೆ, ಅವರಿಗೂ ಸಮಸ್ಯೆ ಆಗ್ತದೆ, ಅವರ ತಂದೆ ತಾಯಿಗಳಿಗೂ ಸಮಸ್ಯೆ ಆಗ್ತದೆ. ಅಂಡ್ ಇಟ್ ವಿಲ್ ಕಾಸ್ ದಿ ಪ್ರಾಬ್ಲಮ್ ಫಾರ್ ದ ನ್ಯೂ ಬಾರ್ನ್ ಬೇಬಿ ಆಲ್ಸೋ, ಅಂದ್ರೆ ಹೊಸದಾಗಿ ಹುಟ್ಟಿದಂತ ಮಗುವಿಗೂ ಕೂಡ ಸಮಸ್ಯೆ ಆಗ್ತದೆ. ಅಂಡ್ ಫಾರ್ ದೇರ್ ಕಮ್ಯುನಿಟಿ, ಅವರ ಇಡೀ ಜನಾಂಗಕ್ಕೂ ಸಮಸ್ಯೆ ಆಗುವುದಿದೆ. ಸೊ ಹೈ ರಿಸ್ಕ್ ಆಫ್ ಲೋ ಬರ್ತ್ ವೇಟ್ child. See, low birth weight, as usually teenagers can't able to because they are enough, physically they are not enough get matured. Physical maturity is not enough, not enough. So physical maturity also, they have a low weight. Because of their low weight, they can't give a birth to with the proper weight. They can't give a birth to a baby with the proper weight. So low birth weight also happens while if the teenage pregnancies happens. ಮಗುವಿನ ತೂಕ ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಅವರ ತೂಕವೇ if the mother's weight is too low, then they can't able to give a birth to a baby with a normal weight. So ಅವರಿಗೆ ಸರಿಯಾದ ತೂಕದ ಮಗುವಿಗೆ ಜನನ ಕೊಡ್ಲಿಕ್ಕೆ ಕಷ್ಟವಾಗಿ ಕಡಿಮೆ ತೂಕದ ಮಗು ಹುಟ್ಟುವಂತ ಸಾಧ್ಯತೆ ಇದೆ. ಸೊ ಇದು ಕೂಡ ಸಮಸ್ಯೆ. ಹೈ ಚಾನ್ಸಸ್ ಆಫ್ ಪ್ರೀಮೆಚ್ಯೂರ್ ಇನ್ಫ್ಯಾನ್ಸ್ in the sense they may give birth to early, before going to 9 months, before completing 9 months, they will give birth to a baby. ಸೊ ಅಂದ್ರೆ 9 ತಿಂಗಳು ಆಗುವುದಕ್ಕಿಂತ ಮೊದಲೇ ಪೂರ್ವ ಕಾಲದಲ್ಲಿ ಅವರು ಮಗುವಿಗೆ ಜನನ ನೀಡುವಂತ ಸಾಧ್ಯತೆ ಜಾಸ್ತಿ. ಪ್ರೀಮೆಚ್ಯೂರ್ ಅಂದ್ರೆ ಮಗುವಿಗೆ ಪೂರ್ತಿಯಾಗಿ ಪ್ರಬುದ್ಧತೆ ಹೊಂದುವ ಮೊದಲೇ, ಮಗು ಪೂರ್ತಿಯಾಗಿ ಬೆಳೆಯುವುದರ ಮೊದಲೇ ಮಗು ಜನನವಾಗುವಂತ ಸಾಧ್ಯತೆ ಜಾಸ್ತಿ ಇದೆ. ಇದು ಮಗುವಿಗೂ ಸಮಸ್ಯೆ ಆಗ್ತದೆ. ದೆನ್ ಎನಿಮಿಯಾ ಇನ್ ದ ಸೆನ್ಸ್ ಲೋ ಬ್ಲಡ್
in the sense the blood problem in the especially mothers in teenage pregnancies. ಅಂದ್ರೆ ರಕ್ತ ಕಡಿಮೆ ಆಗುವುದು. Then eclampsia in the sense pre-eclampsia in the sense sometimes if there is a wound happens, this will becomes more severe. So ಒಂದು ವೇಳೆ ಸರ್ಜರೀಸ್ ಆದ್ರೆ, if there is a surgery happens in the delivering a baby while deliver the baby, or while giving a birth to a baby, sometimes wound happens. Wound becomes more dangerous or it becomes more severe in these cases, for especially teenage pregnancies. ಹದಿಹರೆಯದ ಅವಧಿಯಲ್ಲಿ ಮಗುವಿಗೆ ಜನ್ಮ ನೀಡಬೇಕಾದ್ರೆ ನಂಜು ಆಗುವಂತ ಸಾಧ್ಯತೆ ಇದೆ. So this eclampsia causes more pain in the body or more injuries in the body. This causes more rashes or more ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್, ಅಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕೂಡ ಆಗ್ತವೆ ಇದರಿಂದಾಗಿ. ಮತ್ತೆ ಹೈ ರಿಸ್ಕ್ ಆಫ್ ಇನ್ಫ್ಯಾಂಟ್ ಮಾರ್ಟಾಲಿಟಿ. ಎಸ್, ಬಿಕಾಸ್ ಆಫ್ ದ ಟೀನೇಜ್ ಪ್ರೆಗ್ನೆನ್ಸಿ ದೇ ಆರ್ ನಾಟ್ ಇನಫ್ ಮೆಚ್ಯೂರ್ ಟು ಗಿವ್ ಅ ಬರ್ತ್ ಟು ಅ ಬೇಬಿ. ಸೊ ಬಿಕಾಸ್ ಆಫ್ ದೇರ್ immaturity, children may or infant may die in the stomach itself or while giving a birth to a baby. So infant mortality most of the times happens, or because of the low birth weight also because of the low birth weight or because of the anemia, the infant may die, or infant mortality or death of a infant happens. ಯಾಕೆಂತ ಹೇಳಿದ್ರೆ ತಾಯಿಯ ತೂಕ ಕಡಿಮೆ ಇರುವುದರಿಂದಾಗಿ, ರಕ್ತಹೀನತೆ ಸಮಸ್ಯೆಯಿಂದಾಗಿ ತಾಯಿ ಇನ್ನಷ್ಟು ಪ್ರಬುದ್ಧತೆ ಫಿಸಿಕಲಿ, ಇಫ್ ಶಿ ಇಸ್ ನಾಟ್ ಇನಫ್ ಗೆಟ್ ಮೆಚ್ಯೂರ್ಡ್, ಅಂದ್ರೆ ದೈಹಿಕವಾಗಿ ಆಕೆ ಪ್ರಬುದ್ಧತೆ ಹೊಂದಿಲ್ಲದೆ ಇರುವುದರಿಂದಾಗಿ ಮಗು ಭ್ರೂಣದಲ್ಲೇ ಸಾಯುವಂತ ಸಾಧ್ಯತೆ ಇದೆ, ಅಥವಾ ಜನಿಸದ ಮೇಲೆ ಸಾಯುವಂತ ಸಾಧ್ಯತೆ ಇದೆ ಮಗುವಿನ ತೂಕ ಕಡಿಮೆ ಆಗಿ. ಇನ್ನೊಂದು ಡ್ರಾಪ್ ಔಟ್ ಆಫ್ ಸ್ಕೂಲ್ ಇನ್ ದ ಸೆನ್ಸ್ ಬಿಕಾಸ್ ಆಫ್ ದೇರ್ ಸ್ಲೋ ಲರ್ನಿಂಗ್ ಆರ್ ಬಿಕಾಸ್ ಆಫ್ ದೇರ್ ಬ್ರೈನ್ ಪ್ರಾಬ್ಲಮ್ಸ್, ದೇ ವಿಲ್ ಡ್ರಾಪ್ ಔಟ್ ಆಫ್ ದಿ ಸ್ಕೂಲ್ಸ್ ಆಲ್ಸೋ ಹ್ಯಾಪನ್ಸ್. ಅಂದ್ರೆ ಸ್ಕೂಲಿಂದ ಬಿಡುವಂಥದ್ದು, ಅಂದ್ರೆ ಶಾಲೆಯಿಂದ ಬಿಡ್ತಾರೆ ಅವರನ್ನು. Why? Because of their teenage pregnancies, they start to to get enough rest, they will give up or they will come out from the school for taking rest, or the college or school or college itself, they will give they will leave them out. ಸೊ ಒಂದು ವೇಳೆ ಕೆಲವು ಸಲ ಅಂತ ಸಮಯದಲ್ಲಿ ಈ ಅವಧಿಯಲ್ಲಿ, ಹದಿಹರೆಯದ ಅವಧಿಯಲ್ಲಿ ಅವರು ಗರ್ಭಧಾರಣೆ ಧರಿಸಿದ್ರೆ ಅವರನ್ನು ಸ್ಕೂಲಿಂದ ಅಥವಾ ಶೈಕ್ಷಣಿಕವಾಗಿ ಅವರನ್ನು ಹೊರಗಾಕ್ತಾರೆ, ಅಥವಾ ಅವರೇ ಶೈಕ್ಷಣಿಕವಾಗಿ ಹೊರಗೆ ಬರಬೇಕಾಗ್ತದೆ. ವೈ? ಬಿಕಾಸ್ ಟು ಟೇಕ್ ಇನಫ್ ರೆಸ್ಟ್, ಅಂದ್ರೆ ವಿಶ್ರಾಂತಿಯನ್ನು ತಗೊಳ್ಳುವ ಸಲುವಾಗಿ. ಇದು ಕೂಡ ದಿಸ್ ಇಸ್ ಆಲ್ಸೋ ಕಾಲ್ ಲೀಡ್ಸ್ ಟು ಬಿಕಾಸ್ ಆಫ್ ದೇ ವಿಲ್ ಲಾಸ್ ದೇರ್ ಎಜುಕೇಶನಲ್ ಕ್ವಾಲಿಫಿಕೇಶನ್. ಶೈಕ್ಷಣಿಕವಾಗಿ ಅವರಿಗೆ ಯಾವುದೇ ಅವಕಾಶಗಳು ದೊರಕುವುದಿಲ್ಲ. So lower school accomplishment in the sense they can't able to accomplish their school achievements. ಅಂದ್ರೆ ಯಾವುದೇ ರೀತಿಯ ಶೈಕ್ಷಣಿಕ ಮಟ್ಟವಾದಂತ ಸಾಧನೆಯನ್ನು ಮಾಡ್ಲಿಕ್ಕೆ ಅವರಿಗೆ ಆಗುದಿಲ್ಲ ಇಂಥ ಟೈಮಲ್ಲಿ. ಇಫ್ ದ ಟೀನೇಜ್ ಪ್ರೆಗ್ನೆನ್ಸಿ ಹ್ಯಾಪನ್ಸ್, ಒಂದು ವೇಳೆ ಅವರು ತುಂಬಾ ಬೇಗ ಅವರು ಗರ್ಭಧಾರಣೆ ಧರಿಸಿದ್ರೆ, ದೇ ಕಾಂಟ್ ಏಬಲ್ ಟು ಕಂಪ್ಲೀಟ್ ಆರ್ ದೇ ಕಾಂಟ್ ಏಬಲ್ ಟು ಅಚೀವ್ ಎನಿಥಿಂಗ್ ಇನ್ ದ ಸ್ಕೂಲ್ ರಿಲೇಟೆಡ್ ಆಕ್ಟಿವಿಟೀಸ್. ಶಾಲೆಗೆ ಸಂಬಂಧಪಟ್ಟಂತ, ಶೈಕ್ಷಣಿಕವಾಗಿ ಸಂಬಂಧಪಟ್ಟಂತ ಯಾವುದೇ ಚಟುವಟಿಕೆಯಲ್ಲಿ ಅವರಿಗೆ ಪೂರ್ತಿಗೊಳಿಸ್ಲಿಕ್ಕೆ ಆಗುವುದಿಲ್ಲ. Then unemployment or underemployment as a young adult. Unemployment also happens because of the school accomplishment. They have because they don't get enough because of the less education or don't get enough education. Unemployment happens, or underemployment as a young adult. Unemployment andre idrindagi they will lose a job also because of their less educational qualifications. ಅವರ ಕಡಿಮೆ ಶಿಕ್ಷಣ ಮಟ್ಟದಿಂದಾಗಿ, because of the teenage pregnancy, they can't able to get enough enough educational qualification, enough education. They will find the lack of educations. ಟೀನೇಜ್ ಪ್ರೆಗ್ನೆನ್ಸಿ ಇಂದಾಗಿ, ಅಂದ್ರೆ ಹದಿಹರೆಯದ ವಯಸ್ಸಿನಲ್ಲಿ ಗರ್ಭಧಾರಣೆ ಧರಿಸಿದ ಕಾರಣ ಅವರಿಗೆ ಸರಿಯಾದ ಶಿಕ್ಷಣ ದೊರೆಯದ ಕಾರಣ ಅವರಿಗೆ ಸರಿಯಾದ ಉದ್ಯೋಗವೂ ಇರುವುದಿಲ್ಲ, ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟದ ಮಾಹಿತಿಯಲ್ಲಿ ಅವರಿಗೆ ಸಣ್ಣ ಮಟ್ಟದ ಕೆಲಸ ಏನಾದರೂ ಸಿಗುವಂತ ಸಾಧ್ಯತೆ ಇದೆ, ಅಥವಾ ಕೆಲಸಕ್ಕೆ ಸರಿಯಾದ ದೇ ವಿಲ್ ಗೆಟ್ ವೆರಿ ಲೋ ವೇಜಸ್, ವೆರಿ ಲೋ ಸ್ಯಾಲರಿ, ವೆರಿ ಲೋ ವೇಜಸ್ ಎಂಪ್ಲಾಯ್ಮೆಂಟ್ ದೇ ವಿಲ್ ಗೆಟ್.
ಸೊ ದಟ್ಸ್ ದ ರೀಸನ್, ದಟ್ ಈಸ್ ಆಲ್ಸೋ ದ ರೀಸನ್, ದಟ್ ಈಸ್ ಆಲ್ಸೋ ದ ಎಫೆಕ್ಟ್. ಸೊ ಇದು ಕೂಡ ಒಂದು ಪರಿಣಾಮ. Lack of proper emotional support, and cognitive stimulation by the children who are born to teen mothers. Lack of proper emotional support ಅಂದ್ರೆ ಯಾವುದೇ ರೀತಿಯಲ್ಲಿ ಭಾವನಾತ್ಮಕವಾದಂತ ಬೆಂಬಲ ಸಿಗುವುದಿಲ್ಲ ಇವರಿಗೆ. ಪ್ರತ್ಯೇಕವಾಗಿ ಒಂದು ಪ್ರಾಪರ್ ಆ ಸಮಯದಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ದ ಟೀನೇಜ್ ಮದರ್ಸ್, during that time they need emotional support, proper emotional support, but they are not getting from their parents because of the parents are not ready to they are not following their parents words. Because of that they are not getting emotional support from their family as well as the others also, because they will see them in a negative stereotype. ಅವರನ್ನು ಋಣಾತ್ಮಕವಾಗಿ ನೋಡುವುದರಿಂದಾಗಿ, ಋಣಾತ್ಮಕ ದೃಷ್ಟಿಯಿಂದನೇ ನೋಡ್ತಾರೆ ಹೊರತು ಕೆಟ್ಟ ದೃಷ್ಟಿಯಿಂದ ನೋಡುವುದರಿಂದಾಗಿ ಅವರಿಗೆ ಬೇಕಾದಂತಹ ಭಾವನಾತ್ಮಕ ಬೆಂಬಲ ಅವರಿಗೆ ಸಿಗುವುದಿಲ್ಲ ಈ ಸಮಯದಲ್ಲಿ. ದೆನ್ ಕಾಗ್ನಿಟಿವ್ ಸ್ಟಿಮ್ಯುಲೇಷನ್ by the children who are born to teen mothers. Cognitive stimulation ಆಗಿರ್ಬೋದು, lack of cognitive stimulation in the sense their baby may born with the low birth weight, or there may be a cognitive problems may occur in the children's because of the teenage pregnancy. They are if the children, if the teenage pregnancy, if they are socially, psychologically as well as physically not enough mature, then they will give birth to a baby who are low IQ level. ಒಂದು ವೇಳೆ ಅವರು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಇನ್ನಷ್ಟು ಪ್ರಬುದ್ಧತೆಯನ್ನು ಹೊಂದದೇ ಇರುವುದರಿಂದಾಗಿ, ಅಂದ್ರೆ ಹದಿಹರೆಯದ ಗರ್ಭಧಾರಣೆಯಲ್ಲಿ ಇನ್ನಷ್ಟು ಅವರು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಇನ್ನಷ್ಟು ಪ್ರಬುದ್ಧತೆಯನ್ನು ಹೊಂದದೇ ಇರುವುದರಿಂದಾಗಿ ಸಂಜ್ಞಾನಾತ್ಮಕವಾಗಿ ಇವರ ಮಕ್ಕಳು ಹಿಂದುಳಿತಾರೆ. ಯಾಕೆಂತ ಹೇಳಿದ್ರೆ ಅವರಿಗೆ ತಂದೆ ತಾಯಿ, ಅವರ ತಾಯಿಗೆ ಸರಿಯಾದ ಬೆಳವಣಿಗೆ ಇಲ್ಲದೆ ಇರೋ ಕಾರಣ ಅವರಿಗೆ ಹುಟ್ಟುವಂತ ಮಕ್ಕಳು ಆ ತರನೇ ಇರ್ತಾರೆ. ಕಲಿಕೆಯಲ್ಲಿ ಹಿಂದೆ ಉಳಿಯುವಂತ ಸಾಧ್ಯತೆ ಇರ್ತದೆ, ಮತ್ತು ಅವರ ಸಂಜ್ಞಾನಾತ್ಮಕ ಬೆಳವಣಿಗೆ ಆಗಿರ್ಬೋದು, ಬುದ್ಧಿವಂತಿಕೆ ಆಗಿರ್ಬೋದು, ಇದು ಎಲ್ಲವೂ ಕೂಡ ತೀರಾ ಕಡಿಮೆ ಕ್ಷೀಣಿಸ್ತಾ ಬರ್ತದೆ ಅವರ ಮಕ್ಕಳದು. Then behavioral problems also occurs. So especially for the baby, those who are born for the teenage pregnant lady. ಸೊ ಇಫ್ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಂದ್ರೆ ವರ್ತನೆಯಲ್ಲಿ ಸಮಸ್ಯೆಗಳು ಬರುವಂತ ಸಾಧ್ಯತೆ ಇದೆ ಫಾರ್ ದ ಟೀನೇಜ್ ಪ್ರೆಗ್ನೆನ್ಸಿ ಲೇಡೀಸ್, ಬೇಬೀಸ್, ಅಂಡ್ ಕ್ರೋನಿಕ್ ಮೆಡಿಕಲ್ ಕಂಡೀಷನ್ಸ್ ಆಫ್ ದಿ children. Chronic medical conditions, their health conditions also become low. They will get unhealthy problems. So ಅವರಿಗೆ ಟೀನೇಜ್ ಪ್ರೆಗ್ನೆನ್ಸಿ, ಯಾರಿಗೆಲ್ಲ ಈ ಹದಿಹರೆಯದ ವಯಸ್ಸಿನಲ್ಲಿ ಗರ್ಭಧಾರಣೆ ಧರಿಸಿದ ಜನರಿಗೆ, ಮಕ್ಕಳಿಗೆ ಗರ್ಭ ಧರಿಸಿದಂತವರಿಗೆ ಹುಟ್ಟುವಂತ ಮಕ್ಕಳದು, those children who are born for the teenage pregnant lady, they will have a behavioral problems, ಅಂದ್ರೆ ವರ್ತನಾತ್ಮಕ ಸಮಸ್ಯೆ ಇರ್ತದೆ ಅವರಿಗೆ. ಯಾರಿಗೆಲ್ಲ ಗರ್ಭ ಧರಿಸಿದಂತ, ಅಂದ್ರೆ ಹದಿಹರೆಯದ ವಯಸ್ಸಿನಲ್ಲಿ ಗರ್ಭ ಧರಿಸಿದಂತ ಹುಟ್ಟಿದಂತ ಮಕ್ಕಳಿಗೆ, ಅವರಿಗೆ ಹುಟ್ಟುವಂತ ಮಕ್ಕಳು ವರ್ತನಾತ್ಮಕ ಸಮಸ್ಯೆ ಇರ್ತದೆ, ಮತ್ತು ಕ್ರೋನಿಕ್ ಮೆಡಿಕಲ್ ಕಂಡೀಷನ್ಸ್ ಅಂದ್ರೆ ದೀರ್ಘಕಾಲಿಕವಾದಂತಹ ಆರೋಗ್ಯದ ಸಮಸ್ಯೆಗಳು ಬರುವಂತ ಸಾಧ್ಯತೆ ಇದೆ. ದೆನ್ ಹೈಯರ್ ಚಾನ್ಸಸ್ ಆಫ್ foster care settlement of the children. Higher chances of foster care settlement of the children, in the sense they can't able to give a proper settlement for their children itself. ಅಂದ್ರೆ ಅವರಿಗೆ ಇನ್ನಷ್ಟು ಹೆಚ್ಚಿನ ಕಾಳಜಿಯನ್ನು ಮಕ್ಕಳಿಗೆ ನೀಡಲಿಕ್ಕೆ ಕಷ್ಟವಾಗ್ತದೆ. ಸೊ they can't able to give a proper care and settlement for their children. They can't able to give because they are immature. Teenage pregnancies are immature. ಹದಿಹರೆಯದ ವಯಸ್ಸಿನಲ್ಲಿ ಗರ್ಭಧಾರಣೆ ಧರಿಸಿದಂತಹ ಹೆಂಗಸರು ಅವರು ಇನ್ನೂ ಕೂಡ ಪ್ರಬುದ್ಧ ವಯಸ್ಸಿನಲ್ಲಿ ಇರದೇ ಇರುವ ಕಾರಣ ಅವರ ಮಕ್ಕಳಿಗೆ ಇನ್ನಷ್ಟು ಅವರು ಜಾಗರೂಕತೆಯಿಂದ ನೋಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಟೀನ್ ಮಾಮ್ಸ್ ಗೋಸ್ ಥ್ರೂ ವೇರಿಯಸ್ ಮೆಂಟಲ್ ಸ್ಟ್ರೆಸ್. ಕೆಲವು ಸಲ ಇಂಥ ಹದಿಹರೆಯದ ವಯಸ್ಸಿನಲ್ಲಿ ಗರ್ಭಧರಿಸಿದಂತಹ ತಾಯಂದ್ರಿಗೆ ಕೆಲವೊಂದೊಂದು ಮಾನಸಿಕವಾದಂತ ಪ್ರತಿಬಂಧ ಬರ್ತದೆ, ಡ್ಯೂ ಟು ಅನ್ಪ್ಲಾನ್ ಪ್ರೆಗ್ನೆನ್ಸಿ. ಯಾಕಂತ ಹೇಳಿದ್ರೆ ಇದ್ದಕ್ಕಿದ್ದಂತೆ ಯೋಜಿಸದೆ, ಯಾವುದೇ ಯೋಜನೆಯೇ ಇಲ್ಲದೆ, ಪೂರ್ವ ನಿಯೋಜನೆಯೇ ಇಲ್ಲದೆ ಗರ್ಭಧಾರಣೆ ಮಾಡುವುದರಿಂದಾಗಿ ಇಂತಹ ಮಾನಸಿಕ ಪ್ರತಿಬಂಧಗಳು ಉಂಟಾಗ್ತದೆ. ಅದು ಯಾವುದೆಲ್ಲ ಅಂತ ಹೇಳಿದ್ರೆ ಸ್ಲೀಪ್ಲೆಸ್ ನೈಟ್ಸ್,
ಅಂದ್ರೆ ರಾತ್ರಿ ನಿದ್ದೆ ಬರದೇ ಇರುವುದು, ಮತ್ತೆ ಇನ್ಸೋಮ್ನಿಯಾ, ವೆರಿ ಲೆಸ್ ಸ್ಲೀಪ್, ನಿದ್ರಾಹೀನತೆ, ಮತ್ತೊಂದು ಹೈ ಚಾನ್ಸಸ್ ಆಫ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. ಇನ್ ದ ಸೆನ್ಸ್ ಡಿಪ್ರೆಷನ್ occurs, they will get a depression after while giving a birth to a baby, or after giving a birth to a baby they will completely feel irritation, mood swings completely goes up and down. Sometimes they feel more irritation, sometimes they are more happy, and sometimes they are aggressive. These kinds of mood swings may happen. So high chances of postpartum depression, they will undergoing for a depression, and this may causes the suicide also. ಸೊ ಹೈ ಚಾನ್ಸಸ್, ಇದರಲ್ಲಿ ಹೆಚ್ಚಿನ ಸಾಧ್ಯತೆಗಳಿರ್ತದೆ. ಏನಂತ ಹೇಳಿದ್ರೆ ಮಗುವಿಗೆ ಜನ್ಮ ನೀಡಿದ ನಂತರದ ಸಂದರ್ಭದಲ್ಲಿ ಖಿನ್ನತೆ ಬರುವಂತ ಸಾಧ್ಯತೆ ಇದೆ. ದೆನ್ ಬೇಬಿ ಬ್ಲೂಸ್, ಇನ್ ದ ಸೆನ್ಸ್ ಆಫ್ಟರ್ ಗಿವಿಂಗ್ ಅ ಬರ್ತ್ ಟು ಅ ಬೇಬಿ, say baby blues, in the sense after giving birth to a baby, the mother feels sadness, feeling of sadness or moodiness that may experience, women experience after giving a birth. In the sense moodiness, they become more sadness also, becomes more sad. They are not happy with their pregnancy, or they are this sadness may happens leads to suicide also. ಸೊ ಮಗು ಜನಿಸಿದ ನಂತರದ ಕಾಲದಲ್ಲಿ ಇದ್ದಕ್ಕಿದ್ದಾಗೆ ಅವರಿಗೆ ದುಃಖದ ವಾತಾವರಣ ಬೆಳೀತದೆ ಅವರಲ್ಲಿ, ಮತ್ತೆ ಮೂಡಿನೆಸ್ ಆಗ್ತಾರೆ. ಸಮಟೈಮ್ಸ್ ಸೇಮ್ ಆಸ್ ಮೂಡ್ ಸ್ವಿಂಗ್ಸ್ ಗೋಸ್ ಅಪ್ಸ್ ಅಂಡ್ ಡೌನ್, ಅಂದ್ರೆ ಇರಿಟೇಷನ್ಸ್ ಆಗುವುದು, ಕಿರಿಕಿರಿ ಆಗುವುದು. ಸಮಟೈಮ್ಸ್ ದೇ ಫೀಲ್ ಇರಿಟೇಷನ್, ಸಮಟೈಮ್ಸ್ ದೇ ಫೀಲ್ ಪ್ಲೆಸೆಂಟ್, ಸಮಟೈಮ್ಸ್ ದೇ ಆರ್ ಇನ್ ಅ ಪ್ಲೆಸೆಂಟ್ ಮೂಡ್. ಸೊ ಮೂಡ್ ಸ್ವಿಂಗ್ಸ್ ಗೋಸ್ ಅಂಡ್ ಅಪ್ ಅಂಡ್ ಡೌನ್. So it's typically for 2 weeks may happens this problems for up to 2 weeks may happen once they give birth to a baby. Till 2 weeks they will feel like this. ಅಂದ್ರೆ 2 ವಾರದವರೆಗೆ ಇಂಥ ಸಮಸ್ಯೆಗಳು ಬರಬಹುದು ಅಷ್ಟೇ. Then difficulty bonding with the baby. Why? Because they are itself not enough mature. Physically as well as psychologically they are not enough mature. Then how can they bond with the, how can they have a positive bonding with the baby? ಅವರೇ ಪ್ರಬುದ್ಧರಾಗಿರೋದಿಲ್ಲ. ದೇ ಆರ್ ನಾಟ್ ಇವನ್ ಅ ಕಿಡ್, ನಾಟ್ ಇವನ್ ಅಡಲ್ಟ್. ಸೊ ಅವ್ರು ಆ ಕಡೆ ಮಗು ಅಲ್ಲ, ಈ ಕಡೆ ಪ್ರಬುದ್ಧ ವಯಸ್ಸಿನಲ್ಲೂ ಹೊಂದಿರುವುದಿಲ್ಲ. ಹಾಗಾಗಿ ಎರಡರ ಮಧ್ಯದಲ್ಲಿ ಇರುವುದರಿಂದಾಗಿ, ಪ್ರಬುದ್ಧ ವಯಸ್ಸಿನವರಲ್ಲದೆ ಆಗಿರೋದ್ರಿಂದಾಗಿ ದೇ ಕಾಂಟ್, ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಗಿವ್ ಅ ಪಾಸಿಟಿವ್ ಕೈಂಡ್ ಆಫ್ ಬಾಂಡಿಂಗ್ ವಿತ್ ದ ಬೇಬಿ. ಅಂದ್ರೆ ಇದು ಅವರಿಗೆ ತುಂಬಾ ಕಷ್ಟಕರವಾಗ್ತದೆ ಅವರ ಮಗುವಿನೊಂದಿಗೆ ಅಂತ ಬಾಂಧವ್ಯದಲ್ಲಿ ಇರ್ಲಿಕ್ಕೆ. ಯಾಕಂತ ಹೇಳಿದ್ರೆ ಅವರದೇ ಎಳೆಯ ವಯಸ್ಸಾಗಿರ್ತಾರೆ, ಅವರೇ ದೈಹಿಕವಾಗಿ ಮಾನಸಿಕವಾಗಿ ಅಷ್ಟೊಂದು ಪ್ರಬುದ್ಧರಲ್ಲದೆ ಕಾರಣ, because they are not psychologically, physically matured enough, immature. Even though immature, how can, it is not at all possible for them to give a, or it is not at all possible for them to have a positive bonding with their baby. ಅವರೇ ಪ್ರಬುದ್ಧರಲ್ಲದೆ ಇರುವುದರಿಂದಾಗಿ, ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಪ್ರಬುದ್ಧರಲ್ಲದೆ ಇರುವುದರಿಂದಾಗಿ ಇದು ಅವರಿಗೆ ಮಗುವಿನ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಲಿಕ್ಕೆ ಕಷ್ಟಕರವಾಗ್ತದೆ. ದೆನ್ ಓವರ್ವೆಲ್ಮಿಂಗ್ fatigue because of their physical fitness, physical in the sense during the teenage period they are not physically well enough. So because of their because of this as well as they are going to give a birth to a baby, teenage pregnancy itself causes a fatigue. ಸೊ ಇದರಿಂದಾಗಿ ಅವರಿಗೆ ಸುಸ್ತಾಗುವಂಥದ್ದು ಇದೆ, ವಿಪರೀತ ಸುಸ್ತಾಗುವಂಥದ್ದು ಕೂಡ, ಇದು ಕೂಡ ಒಂದು ರೀತಿಯ ಇದು. ಅಲ್ಲಿ ಮೊದಲೇ ಅವರಿಗೆ ಇಂಥ ವಯಸ್ಸಿನಲ್ಲಿ ಸುಸ್ತು, ಮತ್ತು ಕೂಡ ಇಂಥ ವಯಸ್ಸಿನಲ್ಲೇ ಗರ್ಭ ಧರಿಸಿ ಮಗುವಿಗೆ ಜನ್ಮ ನೀಡಿದ ನಂತರವಂತೂ ವಿಪರೀತ ಸುಸ್ತಾಗ್ತದೆ. ಆಫ್ಟರ್ ಗಿವಿಂಗ್ ಅ ಬರ್ತ್ ಟು ಅ ಬೇಬಿ, ದಿಸ್ ಏಜ್ ಇಸ್ ಸೆಲ್ಫ್ ಮೋಸ್ಟ್ fatigue age, most stressful and most weakness age, teenage. If they become a pregnancy during this period itself, after giving a birth to a baby, they will extremely become fatigued. So ಅತಿ ತೀವ್ರವಾಗಿ ಸುಸ್ತಾಗುವಂತ ಸಾಧ್ಯತೆ ಜಾಸ್ತಿ ಇದೆ ಮಗುವಿಗೆ ಜನ್ಮ ನೀಡಿದ ನಂತರ. ಫೀಲಿಂಗ್ ಆಫ್ ವರ್ತ್ಲೆಸ್, they feel that they are nothing. Why? Because they lost job and they don't have enough educational qualities, so they are thinking that they are worthless. ನಾನು ಏನು ಅಲ್ಲ, nothing is possible from my side, so I can't do anything.
ಸೊ ಫೀಲಿಂಗ್ ಆಫ್ ಪೆಸಿಮಿಸ್ಟಿಕ್ ಆಲ್ಸೋ ಅಕರ್ಸ್. ನಾನು ಏನೂ ಅಲ್ಲ ಅಂತ ಹೇಳುವಂತಹ ಋಣಾತ್ಮಕ ಭಾವನೆ ಬರ್ತದೆ. ನನ್ನ ಜೀವನದಲ್ಲಿ ಏನು ಸಾಧಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಅನ್ನುವಂತಹ ಋಣಾತ್ಮಕ ಭಾವನೆ ಆರಂಭ ಆಗ್ತದೆ. ದೆನ್ ಆಂಗ್ಸೈಟಿ, then this causes anxiety. How can I take care of my child? How can I able to face the society as well as for economically, how can I survive in the society? Economically, how can I survive with my baby? ಸೊ ಆಂಗ್ಸೈಟಿ ಇಂಥದ್ದೆಲ್ಲ ಗಾಬರಿಗಳಾಗ್ತಿದೆ. ನಾನು ಮಗುವಿನ ಜೊತೆಗೆ ಹೇಗೆ ನಾನು ಈ ಜಗತ್ತನ್ನು ಎದುರಿಸ್ಲಿ, ಅಥವಾ ಮಗುವಿನೊಂದಿಗೆ ಹೇಗೆ ನಾನು ಮಗುವಿನ ಆಸೆಗಳನ್ನು ಈಡೇರಿಸ್ಲಿ, ಮಗುವಿನ ಜೊತೆಗೆ ಹೇಗೆ ಹೊಂದಾಣಿಕೆಯಲ್ಲಿರ್ಲಿ, ಗಾಬರಿ ಇರ್ತದೆ. ಇಫ್ ನೋಬಡಿ ವಿಲ್ ಸಪೋರ್ಟ್, ಯಾರು ನನಗೆ ಬೆಂಬಲ ನೀಡದಿದ್ರೆ ನಾನು ಹೇಗೆ ಹೋರಾಡ್ಲಿ ಅಂತ ಹೇಳುವಂಥದ್ದು. that kind of anxiety will also happens. Then panic attacks, same kinds panic attacks in the sense most of the times stress or phobia also happens. ಫೋಬಿಯಾ ಅಂದ್ರೆ ಅತಿ ಭೀತಿ ಕೂಡ ಆಗುವಂಥದ್ದು. ಸಮಟೈಮ್ಸ್ ಪರ್ಸಿಸ್ಟೆಂಟ್, ಇರ್ರಾಷನಲ್ or ಪರ್ಸಿಸ್ಟೆಂಟ್, ಅಸ್ಪಷ್ಟವಾದಂಥದ್ದು ಮತ್ತು ಅತಿ ಭೀತಿ ಉಂಟಾಗುವಂತ ಸಾಧ್ಯತೆ ಇದೆ. ಈ ಅತಿ ಭೀತಿಯಿಂದಾಗಿ ಸಮಟೈಮ್ಸ್ ದೇ ಮೇ ಫೀಲ್ ಎಕ್ಸ್ಟ್ರೀಮ್ ಫಿಯರ್ ಅಂಡ್ they may, because of that extreme fear, they may commit suicide or that kinds of that things also happens. ಈ ಅತಿಯಾದ ಭಯದಿಂದಾಗಿ, ಈ ಅತಿಯಾದ ಆಗುವಂತ ನೋವಿನಿಂದಾಗಿ ಕೂಡ ಪ್ಯಾನಿಕ್ ಅಟ್ಯಾಕ್ಸ್ ಮೇ ಹ್ಯಾಪನ್ಸ್ ಥ್ರೂ ಫಿಸಿಕಲಿ ಆಸ್ ವೆಲ್ ಆಸ್ ಸೈಕಲಾಜಿಕಲಿ. ಸೊ ಇಂತಹ ಆಕ್ರಮಣಕಾರಿ ಮಾನಸಿಕವಾಗಿಯೂ ಆಗಿರ್ಬೋದು ಅಥವಾ ಭೌತಿಕವಾಗಿಯೂ ಆಗಿರ್ಬೋದು, ಇದರಿಂದಾಗಿ ಅವರು ತೀರಾ ನೋವಿಗೊಳಗಾಗುವಂತ ಸಾಧ್ಯತೆ ಇದೆ. Then thinking of harming own self or the baby, thinking about harming own self in the sense they want to commit suicide. Thinking of harming own self, either they harm themselves, ಅಂದ್ರೆ ಅವರಿಗೆ ಅವರು ಹಾನಿ ಮಾಡ್ತಾರೆ ಏನಾದ್ರು, either in the sense they may commit suicide sometimes, or to the baby, with the baby they are going to commit suicide. ಅದರ ಬಗ್ಗೆನೇ ಯೋಚನೆ ಮಾಡ್ತಾರೆ, ಅವರಿಗೇನೆ ಅವ್ರ ಹಾನಿ ಮಾಡ್ತಾ ಇರ್ತಾರೆ ಅಥವಾ ಆತ್ಮಹತ್ಯೆಗೆ ಒಳಗಾಗುವಂತದ್ದು. they may commit suicide or with the baby itself, or to the baby they will kill the baby sometimes. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಅವರೇ ಹಾನಿ ಮಾಡ್ತಾರೆ, ಅಥವಾ ಮಗುವಿಗೆ ಏನಾದ್ರು ಮಾಡಿ ಅಥವಾ ಮಗುವನ್ನು ಮಾರುವಂಥದ್ದು, ತೊಟ್ಟೆ ಒಳಗೆ ಹಾಕುವಂಥದ್ದು. ಸಮಟೈಮ್ಸ್ ದೇ ಲೀವ್ ದ ಬೇಬಿ ವಿತ್ ದ in other sectors, in NGOs, non-governmental organizations, for them they will leave the baby. This baby has no parents, so please look after this baby. ಸೊ ಈ ಮಗುವಿಗೆ ಯಾರು ತಂದೆ ತಾಯಿಗಳಿಲ್ಲ ಅಂತ ಹೇಳಿ ಮಾರುವಂತದ್ದಿದೆ. ಆರ್ ದೇ ಮೇ ಕಿಲ್ ದ ಬೇಬಿ, ಮಗುವನ್ನು ಸಾಯಿಸುವಂತ ಸಾಧ್ಯತೆ ಇದೆ, ಅಥವಾ ಮಗುವನ್ನು ಸಾಯಿಸುವಂತದ್ದು ನೀವು ನೋಡೇ ಇರ್ತೀವಿ, ಬಾವಿಗೆ ತಳ್ಳುವಂಥದ್ದು, ಆ ತರ ಎಲ್ಲ ಮಾಡ್ತಾರೆ. ಆರ್ ಅಲಾಂಗ್ ವಿತ್ ದ ಬೇಬಿ ದೇ ಆರ್ ಆಲ್ಸೋ ಗೋಯಿಂಗ್ ಟು ಕಮಿಟ್ ಸೂಸೈಡ್, ಅಂದ್ರೆ ಮಗುವಿನೊಟ್ಟಿಗೆ ತಾಯಿ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಧ್ಯತೆಯು, ಅಂತಹ ಯೋಚನೆಗಳು ಕೂಡ ಇಂಥ ಸಂದರ್ಭದಲ್ಲಿ ಬರ್ತದೆ. ದೆನ್ ಡಿಫಿಕಲ್ಟಿ ಇನ್ ಎಂಜಾಯಿಂಗ್ ಆಕ್ಟಿವಿಟೀಸ್, ಯಾವುದೇ ಚಟುವಟಿಕೆಗಳಲ್ಲೂ ಕೂಡ ಉಲ್ಲಾಸದಾಯಕವಾಗಿ ಪಾಲ್ಗೊಳ್ಳುವುದಿಲ್ಲ ಮತ್ತು ಖುಷಿಯಿಂದ ಇರುವುದಿಲ್ಲ. ಯಾವುದೇ ಚಟುವಟಿಕೆಗಳು, ಹಿಂದೆ ಖುಷಿ ಕೊಟ್ಟಂತ ಚಟುವಟಿಕೆಗಳು, ಬಿಫೋರ್ ದೇ ಆರ್ ಎಂಜಾಯಿಂಗ್ ದಿ ಆಕ್ಟಿವಿಟೀಸ್, ಬಟ್ ನೌ ಡೇಸ್ ಆಫ್ಟರ್ ಬಿಕಮಿಂಗ್ ದ ಪ್ರೆಗ್ನೆಂಟ್ ದೇ ಆರ್ ನಾಟ್ ಗೆಟಿಂಗ್ ಎಂಜಾಯ್, ಇಟ್ಸ್ ವೆರಿ ಡಿಫಿಕಲ್ಟಿ ಫಾರ್ ದೆಮ್ ಟು ಎಂಜಾಯ್ ದಿ ಆಕ್ಟಿವಿಟೀಸ್. ಇದು ಅವರಿಗೆ ತುಂಬಾ ಕಷ್ಟವಾಗ್ತದೆ ಯಾವುದೇ ಚಟುವಟಿಕೆಗಳನ್ನು ಆನಂದಿಸುವಲ್ಲಿ. ನೆಕ್ಸ್ಟ್, these are my references and thank you for all. Here itself I will stop my presentation about the teenage pregnancy itself. Thank you one and all.